ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀರಾಮ ಜಯಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮಸ್ಕಾರ ಮತ್ತು ಅಮರ ಭಾರತ ಚಾನೆಲ್ಗೆ ನಿಮ್ಗೆ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ನಾವೀಗ ದೀಪಕಂ 8ನೇ ಕ್ಲಾಸ್ ಸಂಸ್ಕೃತದ ಪಠ್ಯ ಪುಸ್ತಕದ ಅಧ್ಯಯನವನ್ನ ಮಾಡ್ತಾ ಇದ್ದೇವೆ. ಅದರಲ್ಲೀಗ ಅಷ್ಟಮಹಾಪಾಠ 8ನೇ ಪಾಠವಾದಂತಹ ಪಶ್ಯತ ಕೋಣಮೈಶಾನ್ಯಂ ಭಾರತಸ್ಯ ಮನೋಹರಂ. ಪಶ್ಯತ ಕೋಣಂ ಐಶಾನ್ಯಂ ಭಾರತಸ್ಯ ಮನೋಹರಂ ಅಂದ್ರೆ ಭಾರತದ ಮನೋಹರವಾದ ಅಂದ್ರೆ ಸುಂದರವಾದ ಈಶಾನ್ಯ ಮೂಲೆಯನ್ನ ನೋಡಿರಿ ಅಂತ ಹೇಳಿ ಈ ವಿಡಿಯೋನಲ್ಲಿ ಈ ಪಾಠದ ಕನ್ನಡ ವಿವರಣೆಯನ್ನ ನೋಡೋಣ. ಮತ್ತೆ ಇಲ್ಲಿ ಈಶಾನ್ಯ ಪ್ರದೇಶ ಇಲ್ಲಿ ನಾವು ನೋಡಬಹುದು. ಇದು ಕೂಡ ಈಶಾನ್ಯ ಪ್ರದೇಶದ ಒಂದು ಜನರೇಟಿವ್ AI ಚಿತ್ರ. ಅರುಣಾಚಲ ಪ್ರದೇಶ, ಅಸಮ, ಮಣಿಪುರಂ, ಮೇಘಾಲಯ, ಮಿಜೋರಂ, ನಾಗಾಲ್ಯಾಂಡ್, ತ್ರಿಪುರಾ ಏವಂಚ ಸಿಕ್ಕಿಮ. ಅರುಣಾಚಲ ಪ್ರದೇಶ, ಅಸ್ಸಾಂ, ಮಣಿಪುರ, ಮೇಘಾಲಯ, ಮಿಜೋರಂ, ನಾಗಾಲ್ಯಾಂಡ್, ತ್ರಿಪುರಾ ಹಾಗೂ ಸಿಕ್ಕಿಂ ಇತಿ ಏತಾನಿ ಅಷ್ಟ ರಾಜ್ಯಾನಿ ದೇಶಸ್ಯ ಪೂರ್ವ ಉತ್ತರ ಭಾಗೆ ಸ್ಥಿತಾನಿ. ಈ 8 ರಾಜ್ಯಗಳು ದೇಶದ ಈಶಾನ್ಯ ಭಾಗದಲ್ಲಿ ನೆಲೆಗೊಂಡಿವೆ. ಏತಾನಿ ರಾಜ್ಯಾನಿ ಭಾರತಸ್ಯ ಕೇವಲಂ ಸ್ಥಾನ ವಿಶೇಷತ್ವೇನ ನ. ಈ ರಾಜ್ಯಗಳು ಭಾರತದಲ್ಲಿ ಕೇವಲ ತಮ್ಮ ಭೌಗೋಳಿಕ ಸ್ಥಾನದ ವಿಶೇಷತೆಯಿಂದ ಮಾತ್ರವಲ್ಲದೆ ಅಪಿತು ಸಾಂಸ್ಕೃತಿಕ ಐತಿಹಾಸಿಕ ವಿವಿಧತಾಯಾ ಕಾರಣೇನ ವಿಶೇಷ ಮಹತ್ವಂ ವಹಂತಿ. ತಮ್ಮ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ವೈವಿಧ್ಯತೆಯ ಕಾರಣದಿಂದಲೂ ವಿಶೇಷ ಮಹತ್ವವನ್ನ ಹೊಂದಿವೆ. ಯೇಷಾಂ ಪ್ರದೇಶಾನಾಂ ಪ್ರಾಕೃತಿಕಂ ಸೌಂದರ್ಯಂ. ಈ ಪ್ರದೇಶಗಳ ಪ್ರಾಕೃತಿಕ ಸೌಂದರ್ಯ ಅಂದ್ರೆ ನೈಸರ್ಗಿಕ ಸೌಂದರ್ಯ, ಸಮುದಾಯಾನಾಂ ವಿವಿಧತಾ ಸಮುದಾಯಗಳ ವೈವಿಧ್ಯತೆ, ಭೌಗೋಳಿಕ ಪರ್ಯಾವರಣೀಯಂ ವೈಚಿತ್ರ್ಯಂ ಹಾಗೂ ಭೌಗೋಳಿಕ ಪರಿಸರದ ವಿಶಿಷ್ಟತೆಯೋ ದೇಶಸ್ಯ ಅನ್ಯೇಭ್ಯ ಭಾಗೇಭ್ಯ ಪೃಥಕ್ ಅಸ್ತಿ. ದೇಶದ ಇತರ ಭಾಗಗಳಿಗಿಂತ ಇವುಗಳನ್ನು ಪ್ರತ್ಯೇಕಿಸುತ್ತವೆ ಅಂತ ಹೇಳಿ ಹೇಳ್ತಾರೆ. ಈ ಈಶಾನ್ಯ ರಾಜ್ಯಗಳು ಇಲ್ಲಿರುವಂತಹ ನೈಸರ್ಗಿಕ ಸೌಂದರ್ಯ, ಸಮುದಾಯಗಳ ವೈವಿಧ್ಯತೆ ಹಾಗೂ ಭೌಗೋಳಿಕ ಪರಿಸರದ ವಿಶಿಷ್ಟತೆ ಇವುಗಳು ದೇಶದ ಬೇರೆ ಭಾಗಗಳಲ್ಲಿ ಇರುವುದಕ್ಕಿಂತ ಭಿನ್ನವಾಗಿವೆ ಅಂತ ಹೇಳ್ತಿರುವಂತದ್ದು. ಪರ್ವತೈಹಿ ನದೀಭಿಶ್ಚ ಸುಶೋಭಿತಾನಿ ಏತಾನಿ ರಾಜ್ಯಾನಿ. ಪರ್ವತಗಳು ಮತ್ತು ನದಿಗಳಿಂದ ಶೋಭಿತವಾಗಿರುವ ಈ ರಾಜ್ಯಗಳು ಪೂರ್ವ ಹಿಮಾಲಯ ಶ್ರೇಣಿಷು ಪತ್ಕಾಯಿ ನಾಗಪರ್ವತ ಪ್ರದೇಶೇ ಚ ಸ್ಥಿತಾನಿ. ಪೂರ್ವ ಹಿಮಾಲಯ ಶ್ರೇಣಿಗಳಲ್ಲಿ ಮತ್ತು ಪತ್ಕೈ ನಾಗಾ ಪರ್ವತಗಳ ಪ್ರದೇಶಗಳಲ್ಲಿ ನೆಲೆಗೊಂಡಿವೆ. ಏತೇಷು ಬರಾಕ ಬ್ರಹ್ಮಪುತ್ರಾದಿ ನದ್ಯ ಪ್ರವಹಂತಿ. ಇವುಗಳಲ್ಲಿ ಬರಾಕ, ಬ್ರಹ್ಮಪುತ್ರ ಮುಂತಾದ ನದಿಗಳು ಹರಿಯುತ್ತವೆ. ಏವಂಚ ಪರ್ವತ ಶ್ರೇಣ್ಯ ಹಾಗೂ ಪರ್ವತ ಶ್ರೇಣಿಗಳು, ಪೀಠಸ್ಥಳಾನಿ ಅಂದ್ರೆ ಪ್ರಸ್ಥಭೂಮಿಗಳು ಅಂದ್ರೆ ಮೈದಾನ ಪ್ರದೇಶಗಳು, ನಿಮ್ನ ಪರ್ವತಾಹ ಚಿಕ್ಕ ಬೆಟ್ಟಗಳು, ಉಪತ್ಯಕಾಹ ಹಾಗೂ ಕಣಿವೆಗಳು ಚ ಅಸ್ಮಿನ್ ಭೂಭಾಗೆ ಭೂವೈವಿಧ್ಯಂ ಧಾರಯಂತಿ. ಈ ಭೂಭಾಗದಲ್ಲಿ ಈ ನಾಡಿನ ಭಾಗದಲ್ಲಿ ಭೌಗೋಳಿಕ ವೈವಿಧ್ಯತೆಯನ್ನ ಉಂಟು ಮಾಡುತ್ತವೆ. ಪ್ರಾಕೃತಿಕ ಸಂಪದಾಭಿ ಸಮೃದ್ಧ ಅಯಂ ಪ್ರದೇಶ. ಪ್ರಾಕೃತಿಕ ಸಂಪನ್ಮೂಲಗಳಿಂದ ಸಮೃದ್ಧವಾಗಿರುವ ಈ ಪ್ರದೇಶವು ಪೂರ್ವ ದಕ್ಷಿಣ ಪೂರ್ವ ಏಷ್ಯಾಯಾ ದ್ವಾರಂ ಅಸ್ತಿ. ಪೂರ್ವ ಹಾಗೂ ಆಗ್ನೇಯ ಏಷ್ಯಾಕ್ಕೆ ಹೆಬ್ಬಾಗಿಲಾಗಿದೆ. ತಾನಿ ರಾಜ್ಯಾನಿ. ಈ ರಾಜ್ಯಗಳು ಅಷ್ಟಭ್ರಾತೃ ಭಗಿನ್ಯ ಇತಿ ನಾಮ್ನ ಪ್ರಸಿದ್ಧಾನಿ ಸಂತಿ.
8 ಸಹೋದರ ಸಹೋದರಿಯರು ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿವೆ. ತಾನಿ ಏವ ಅಷ್ಟಭಗಿನ್ಯಃ, ಇವುಗಳನ್ನೇ 8 ಸಹೋದರಿಯರು ಅಥವಾ ಸಪ್ತಭಗಿನ್ಯಃ ಏಕಃ ಭ್ರಾತಾ ಚ ಇತಿ ಕಥ್ಯಂತೆ, 7 ಸಹೋದರಿಯರು ಮತ್ತು ಒಬ್ಬ ಸಹೋದರ ಎಂದು ಕರೆಯಲಾಗುತ್ತದೆ. ನಿಮ್ಗೊಂದು ರಸಪ್ರಶ್ನೆ, ಕ್ವಿಸ್ ಪ್ರಶ್ನೆ. 8 ರಾಜ್ಯಗಳಲ್ಲಿ ಯಾವ ರಾಜ್ಯವು ಸಹೋದರನಾಗಿರಬಹುದು ಮತ್ತು ಯಾವ ರಾಜ್ಯಗಳು ಸಹೋದರಿಯರು ಆಗಿರಬಹುದು ಎಂದು ನೀವು ತಿಳಿದಿದ್ದೀರಾ? ತಿಳಿಯದಿದ್ದರೆ ಈ ವಿಡಿಯೋವನ್ನ ಮುಂದೆ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಇದು ಪಠ್ಯ ಪುಸ್ತಕದಲ್ಲಿರುವಂತಹ ನಮ್ಮ ಈಶಾನ್ಯ ಪ್ರದೇಶದ ಒಂದು ಚಿತ್ರ. ಇದು ಮುಂದಕ್ಕೆ ಅಧ್ಯಾಪಿಕಾ ಶಿಕ್ಷಕಿಯವರು ಹೇಳ್ತಾರೆ, ಸುಪ್ರಭಾತಂ ಛಾತ್ರಾ, ಶುಭೋದಯ ಎಲೈ ವಿದ್ಯಾರ್ಥಿಗಳೇ. ಛಾತ್ರಾಹ ವಿದ್ಯಾರ್ಥಿಗಳು, ಸುಪ್ರಭಾತಂ ಆಚಾರ್ಯೆ, ಶುಭೋದಯ ಎಲೈ ಆಚಾರ್ಯೆ ಅವರೇ. ಅಧ್ಯಾಪಿಕಾ ಶಿಕ್ಷಕಿಯವರು ಹೇಳ್ತಾರೆ, ಶುಭಾಶಯಾಹ ಅದ್ಯ ಕಿಂ ಪಠನೀಯಂ, ಶುಭಾಶಯಗಳು, ಇಂದು ಏನನ್ನ ಓದಬೇಕು? ಛಾತ್ರಾಹ ವಿದ್ಯಾರ್ಥಿಗಳು ಹೇಳ್ತಾರೆ, ವಯಂ ಸರ್ವೇ ಸ್ವದೇಶಸ್ಯ ರಾಜ್ಯಾನಾಂ ವಿಷಯೇ ಜ್ಞಾತುಂ ಇಚ್ಛಾಮಹ, ನಾವೆಲ್ಲರೂ ನಮ್ಮ ದೇಶದ ರಾಜ್ಯಗಳ ಬಗ್ಗೆ ತಿಳಿಯಲು ಬಯಸುತ್ತೇವೆ. ಅಧ್ಯಾಪಿಕಾ ಶಿಕ್ಷಕಿಯವರು ಹೇಳ್ತಾರೆ, ಶೋಭನಂ ಒಳ್ಳೆಯದು, ವದತ ಹೇಳಿ, ಅಸ್ಮಾಕಂ ದೇಶೆ ಕತಿ ರಾಜ್ಯಾನಿ ಸಂತೆ, ಹೇಳಿ ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯಗಳಿವೆ ಅಂತ ಹೇಳಿ. ಸ್ವರ ಹೇಳ್ತಾಳೆ, ಮಹೋದಯೇ, ಮಹೋದಯೇ ಅವರೇ. ಮಮ ಭಗಿನಿ ಕಥಯತಿ, ನನ್ನ ಸಹೋದರಿ ಹೇಳ್ತಾಳೆ, ಯತ್ ಅಸ್ಮಾಕಂ ದೇಶೆ 28 ರಾಜ್ಯಾನಿ ಸಂತಿ ಇತಿ, ನಮ್ಮ ದೇಶದಲ್ಲಿ 28 ರಾಜ್ಯಗಳಿವೆ ಎಂದು ಹೇಳುತ್ತಾಳೆ. ಏತದ್ ಅತಿರಿಚ್ಯ, ಇದಲ್ಲದೆ 8 ಕೇಂದ್ರ ಶಾಸಿತ ಪ್ರದೇಶ ಅಪಿ ಸಂತಿ, 8 ಕೇಂದ್ರ ಆಡಳಿತ ಪ್ರದೇಶಗಳು ಕೂಡ ಇವೆ ಅಂತ ಹೇಳ್ತಿದ್ದಾಳೆ. ಅದಕ್ಕೆ ಅಧ್ಯಾಪಿಕಾ ಹೇಳ್ತಾರೆ, ಶಿಕ್ಷಕಿಯವರು ಹೇಳ್ತಾರೆ, ಶೋಭನಂ ಸ್ವರೇ, ಒಳ್ಳೆಯದು ಸ್ವರ, ಸಮ್ಯಕ್ ಜಾನಾತಿ ತವ ಭಗಿನಿ, ನಿನ್ನ ಸಹೋದರಿಗೆ ಚೆನ್ನಾಗಿ ತಿಳಿದಿದೆ. ಭವತು ಇರಲಿ, ಅಪಿ ಯೂಯಂ ಜಾನೀಥ, ನಿಮಗೆಲ್ಲರಿಗೂ ಗೊತ್ತಿದ್ಯಾ ಇದು ಏನು ಅಂತಂದ್ರೆ, ಯತೇಷು ರಾಜ್ಯೇಶು, ಈ ರಾಜ್ಯಗಳಲ್ಲಿ 8 ರಾಜ್ಯಾನಾಂ ಏಕಃ ಸಮವಾಯೋ ಅಸ್ತಿ, 8 ರಾಜ್ಯಗಳ ಒಂದು ಸಮೂಹವಿದ್ದು, ಸಮವಾಯ ಅಂತಂದ್ರೆ ಒಂದು ಸಮೂಹ, ಒಂದು ಗುಂಪು ಇದ್ದು, ಯಹ ಸಪ್ತಭಗಿನ್ಯಃ ಏಕಃ ಭ್ರಾತಾ ಚ ಇತಿ ನಾಮ್ನಾ ಪ್ರಥಿತಃ ಅಸ್ತಿ, ಅದು 7 ಸಹೋದರಿಯರು ಮತ್ತು ಒಬ್ಬ ಸಹೋದರ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ ಎಂದು ಗೊತ್ತಿದ್ಯಾ ಅಂತ ಕೇಳ್ತಾರೆ. ಸರ್ವೇ ಛಾತ್ರ, ಎಲ್ಲ ವಿದ್ಯಾರ್ಥಿಗಳು ಸಹ ಪರಸ್ಪರಂ ಸ ಆಶ್ಚರ್ಯಂ ಪಶ್ಯಂತಹ, ಒಬ್ಬರನ್ನೊಬ್ಬರು ಆಶ್ಚರ್ಯದಿಂದ ನೋಡುತ್ತಾ, ಸಪ್ತಭಗಿನ್ಯ ಏಕಃ ಭ್ರಾತಾ ಚ, 7 ಸಹೋದರಿಯರು ಮತ್ತು ಒಬ್ಬ ಸಹೋದರ ಅಂತ ಕೇಳ್ತಾರೆ. ಶ್ರೀಶಃ ಹೇಳ್ತಾನೆ, ಇಮಾನಿ ರಾಜ್ಯಾನಿ ಸಪ್ತಭಗಿನ್ಯ ಏಕಃ ಭ್ರಾತಾ ಚ ಇತಿ ಕಿಮರ್ಥಂ ಕಥ್ಯಂತೆ, ಈ ರಾಜ್ಯಗಳನ್ನ 7 ಸಹೋದರಿಯರು ಹಾಗೂ ಒಬ್ಬ ಸಹೋದರ ಎಂದು ಏಕೆ ಕರೆಯುತ್ತಾರೆ? ಅಧ್ಯಾಪಿಕಾ ಶಿಕ್ಷಕಿಯವರು ಹೇಳ್ತಾರೆ, ಪ್ರಯೋಗೋಯಂ ಪ್ರತೀಕಾತ್ಮಕೋ ವರ್ತತೆ, ಈ ಬಳಕೆಯು ಸಾಂಕೇತಿಕವಾಗಿದೆ. ಸಾಂಕೇತಿಕ ಅಂದ್ರೆ ಸಿಂಬಾಲಿಕ್ ಅಂತ ಹೇಳಿ. ಕದಾಚಿತ್ ಸಾಮಾಜಿಕ ಸಾಂಸ್ಕೃತಿಕ ಪರಿದೃಶ್ಯಾನಾಂ ಸಾಮ್ಯಾತ್, ಬಹುಶಃ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ದೃಶ್ಯಗಳಲ್ಲಿ ಸಮಾನತೆ, ಭೌಗೋಳಿಕ ವೈಶಿಷ್ಟ್ಯಾಚ್ಚ, ಹಾಗೂ ಭೂಗೋಳದಲ್ಲಿ ವಿಶಿಷ್ಟತೆಯಿಂದಾಗಿ ಇಮಾನಿ ಉಕ್ತ ಉಪಾಧಿನ ಪ್ರಥಿತಾನಿ, ಅವು ಈ ಕೊಟ್ಟ ಹೆಸರಿನಿಂದ ಅಂದ್ರೆ 7 ಸಹೋದರಿಯರು ಹಾಗೂ ಒಬ್ಬ ಸಹೋದರ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿವೆ. ಸರ್ವೇ ಛಾತ್ರ, ಎಲ್ಲಾ ವಿದ್ಯಾರ್ಥಿಗಳು, ಅಹೋ ಆಹಾ, ಅತ್ಯಂತಂ ಸುಖಕರಿ ವಾರ್ತಾ, ಬಹಳ ಸುಖಕರವಾದ ಮಾತು. ಶ್ರಾವಯಿತು ತಾವತ್ ಯತ್ ಕಾನಿ ತಾನಿ ರಾಜ್ಯಾನಿ ಇತಿ, ಹಾಗಾದರೆ ದಯವಿಟ್ಟು ಹೇಳಿರಿ ಆ ರಾಜ್ಯಗಳು ಯಾವುವು ಎಂದು ಅಂತ ಹೇಳಿದ್ರೆ 2 ಶ್ಲೋಕಗಳನ್ನ ಶಿಕ್ಷಕಿಯವರು ಹೇಳ್ತಾರೆ. ಅದ್ವಯಂ ಮತ್ರಯಂಚೈವ ನತ್ರಿಯುಕ್ತಂ ತಥಾ ಅದ್ವಯಂ ಸಪ್ತರಾಜ್ಯ ಸಮೂಹೋಯಂ ಭಗಿನಿ ಸಪ್ತಕಂ ಮತಂ ತೇನ ಯುಕ್ತೋ ಲಘು ಭ್ರಾತಾ ಸಿಕ್ಕಿಮ ಇತಿ ವಿಶ್ರುತಃ
ಪಶ್ಯತ ಕೋಣಮೈಶಾನ್ಯಂ ಭಾರತಸ್ಯ ಮನೋಹರಂ ಅದ್ವಯಂ ಅತ್ರಯಂಚೈವ ನತ್ರಿಯುಕ್ತಂ ತಥಾದ್ವಯಂ ಸಪ್ತರಾಜ್ಯ ಸಮೂಹೋಯಂ ಭಗಿನಿ ಸಪ್ತಕಂ ಮತಂ ತೇನ ಯುಕ್ತೋ ಲಘು ಭ್ರಾತಾ ಸಿಕ್ಕಿಮ ಇತಿ ವಿಶ್ರುತಃ ಪಶ್ಯತ ಕೋಣಮೈಶಾನ್ಯಂ ಭಾರತಸ್ಯ ಮನೋಹರಂ. ಯಾವ್ದಾದ್ರೂ ಶ್ಲೋಕಗಳನ್ನ ಅರ್ಥ ಮಾಡ್ಕೊಳ್ಳುವಾಗ ಮೊದಲಿಗೆ ಪದಚ್ಛೇದ, ಪದವಿಭಾಗ ಅಂದ್ರೆ ಪದಗಳ ವಿಭಾಗವನ್ನು ಮಾಡುವಂಥದ್ದು. ಅದ್ವಯಂ ಮತ್ರಯಂ ಚ ಏವ ನತ್ರಿಯುಕ್ತಂ ತಥಾ ದ್ವಯಂ ಸಪ್ತರಾಜ್ಯ ಸಮೂಹ ಅಯಂ ಭಗಿನಿ ಸಪ್ತಕಂ ಮತಂ ತೇನ ಯುಕ್ತಃ ಲಘು ಭ್ರಾತಾ ಸಿಕ್ಕಿಮಃ ಇತಿ ವಿಶ್ರುತಃ ಪಶ್ಯತ ಕೋಣಂ ಐಶಾನ್ಯಂ ಭಾರತಸ್ಯ ಮನೋಹರಂ. ಮುಂದಕ್ಕೆ ಅನ್ವಯ ಅಂದ್ರೆ ಗದ್ಯಕ್ರಮವನ್ನು ಮಾಡುವಂಥದ್ದು. ಈ ಶ್ಲೋಕಗಳಲ್ಲಿ ಗದ್ಯಕ್ರಮ ಬಹಳ ಸುಲಭ. ಪ್ರತಿಪದಾರ್ಥ, ಪ್ರತಿಯೊಂದು ಪದದ್ದು ಅರ್ಥ ನೋಡುವಂಥದ್ದು. ಅದ್ವಯಂ ಅಂದ್ರೆ ಆ ಇಂದ ಪ್ರಾರಂಭವಾಗುವ ಎರಡು, ಯಾವುದು? ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ. ಮತ್ರಯಂ ಮಾಯಿಂದ ಪ್ರಾರಂಭವಾಗುವ ಮೂರು, ಮಣಿಪುರ, ಮಿಜೋರಂ, ಮೇಘಾಲಯ. ಚ ಏವ ಹಾಗೂ ನತ್ರಿಯುಕ್ತಂ ನ ತ್ರಿಯಿಂದ ಕೂಡಿದ ಅಂದ್ರೆ ನಾಗಾಲ್ಯಾಂಡ್, ತ್ರಿಪುರ. ತಥಾದ್ವಯಂ ಈ ಎರಡು ಹಾಗೂ ಇನ್ನೆರಡು, ನಾಗಾಲ್ಯಾಂಡ್ ಮತ್ತು ತ್ರಿಪುರ. ಸಪ್ತರಾಜ್ಯ ಸಮೂಹ ಅಂದ್ರೆ 7 ರಾಜ್ಯಗಳ ಸಮೂಹ, ಒಂದು ಗುಂಪು. ಅಯಂ ಇದು, ಭಗಿನಿ ಸಪ್ತಕಂ 7 ಸಹೋದರಿಯರು, ಮತಂ ಎಂದು ತಿಳಿಯಲ್ಪಟ್ಟಿದೆ. ಮುಂದಕ್ಕೆ ತೇನ ಯುಕ್ತ ಇದರ ಜೊತೆಗೆ ಲಘು ಚಿಕ್ಕ, ಭ್ರಾತಾ ಸಹೋದರ, ಸಿಕ್ಕಿಮಃ ಸಿಕ್ಕಿಮ, ಇತಿ ವಿಶ್ರುತಃ ಎಂದು ಪ್ರಸಿದ್ಧವಾದ. ಪಶ್ಯತ ನೋಡಿರಿ, ಕೋಣಂ ಕೋನವನ್ನ, ಐಶಾನ್ಯಂ ಈಶಾನ್ಯ, ಭಾರತಸ್ಯ ಭಾರತದ, ಮನೋಹರಂ ಮನೋಹರವಾದ. ಒಟ್ಟಾರೆ ಅರ್ಥ ಭಾವಾರ್ಥ ಹೀಗೆ. ಶಿಕ್ಷಕಿಯವರು ಹೇಳ್ತಿರುವಂಥದ್ದು ಆಯಿಂದ ಪ್ರಾರಂಭವಾಗುವ 2, ಮಾಯಿಂದ ಪ್ರಾರಂಭವಾಗುವ 3 ಹಾಗೂ ನ ಮತ್ತು ತ್ರಿ ಒಳಗೊಂಡಿರುವ 2 ರಾಜ್ಯಗಳು. ಈ 7 ರಾಜ್ಯಗಳ ಗುಂಪನ್ನ 7 ಸಹೋದರಿಯರ ಸಮೂಹ ಎಂದು ಪರಿಗಣಿಸಲಾಗುತ್ತದೆ. ಅವುಗಳ ಜೊತೆಗೆ ಒಟ್ಟಿಗಿರುವ ಸಹೋದರನೆಂದು ಪ್ರಸಿದ್ಧನಾಗಿರುವ ತಮ್ಮ ಸಿಕ್ಕಿಂ, ಇವರುಗಳ ತಮ್ಮ ಅನಾದಂತಹ ಸಿಕ್ಕಿಂ, ಭಾರತದ ಸುಂದರವಾದ ಈಶಾನ್ಯ ಮೂಲೆಯನ್ನ ನೋಡಿರಿ. ಈಗ ಸಿಕ್ಕಿಂನ ಯಾಕೆ ತಮ್ಮ ಅಂದ್ರೆ ಚಿಕ್ಕ ಸಹೋದರ ಅಂತ ಕರೀತಾರೆ ಅಂತ ಕೇಳಿದರೆ, ಸಿಕ್ಕಿಂ ಅನ್ನುವಂಥದ್ದು ನಮ್ಮ ದೇಶದ ರಾಜ್ಯವಾಗಿದ್ದು 1975ನೇ ಇಸ್ವಿಯಲ್ಲಿ 1975 ನಲ್ಲಿ ಸಿಕ್ಕಿಂ ಬಿಕೇಮ್ ಪಾರ್ಟ್ ಆಫ್ ಇಂಡಿಯಾ. ಹಾಗಾಗಿ ಈ 7 ರಾಜ್ಯಗಳು, ಅರುಣಾಚಲ ಪ್ರದೇಶ ಮುಂತಾದ 7 ಭಗಿನಿಯರು ಅಂದ್ರೆ ಸಹೋದರಿಯರು ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಸಮಯದಲ್ಲಿಯೇ ಅಂದ್ರೆ 1947ನೇ ಇಸ್ವಿ 1947 ನಲ್ಲೇ ಇವುಗಳೆಲ್ಲವೂ ಕೂಡ ಭಾರತದ ಭಾಗಗಳಾಗಿದ್ದವು. ಆದರೆ ಸಿಕ್ಕಿಂ ಸೇರಿದ್ದು 1975ರಲ್ಲಿ 1975 ನಲ್ಲಿ. ಆದ್ದರಿಂದ ಚಿಕ್ಕ ಸಹೋದರ ಅಥವಾ ತಮ್ಮ ಅಂತ ಸಿಕ್ಕಿಂನ ಕರೆಯುವಂಥದ್ದು. ಶಿಕ್ಷಕಿಯವರು ಮುಂದಕ್ಕೆ ಹೇಳ್ತಾರೆ, ಇತ್ತಂ ಭ್ರಾತಾ ಸಿಕ್ಕಿಮೇನ ಸಹ, ಹೀಗೆ ಸಹೋದರ ಸಿಕ್ಕಿಂನೊಂದಿಗೆ ಭಗಿನಿ ಸಪ್ತಕೆ ಇಮಾನಿ ರಾಜ್ಯಾನಿ ಸಂತಿ, 7 ಸಹೋದರಿಯರ ಸಮೂಹದಲ್ಲಿ ಈ ರಾಜ್ಯಗಳು ಇವೆ. ಯಾವುವು ಅಂತಂದ್ರೆ ಅರುಣಾಚಲ ಪ್ರದೇಶ, ಅರುಣಾಚಲ ಪ್ರದೇಶ, ಅಸಮಃ ಅಸ್ಸಾಂ, ಮಣಿಪುರಂ ಮಣಿಪುರ, ಮಿಜೋರಮಃ ಮಿಜೋರಂ, ಮೇಘಾಲಯ ಮೇಘಾಲಯ, ನಾಗಾಲ್ಯಾಂಡಂ ನಾಗಾಲ್ಯಾಂಡ್, ತ್ರಿಪುರ ಚೈತಿ ಹಾಗೂ ತ್ರಿಪುರ. ಯದ್ಯಪಿ ಕ್ಷೇತ್ರ ಪರಿಮಾಣೈ ಇಮಾನಿ ಲಘೂನಿ ವರ್ತಂತೆ, ಇವು ಭೌಗೋಳಿಕ ವಿಸ್ತೀರ್ಣದಲ್ಲಿ ಚಿಕ್ಕದಾಗಿದ್ದರು ಅಂದ್ರೆ ಲ್ಯಾಂಡ್ ಏರಿಯಾನಲ್ಲಿ ಚಿಕ್ಕದಾಗಿದ್ದರು. ತಥಾಪಿ ಗುಣ ಗೌರವ ದೃಷ್ಟ್ಯ ಬೃಹತ್ತರಾಣಿ ಪ್ರತೀಯಂತೆ, ಗುಣಗಳು ಮತ್ತು ವೈಭವದ ದೃಷ್ಟಿಯಿಂದ ಗಣನೀಯವಾಗಿ ದೊಡ್ಡದಾಗಿ ಕಾಣುತ್ತವೆ. ಮುಂದಕ್ಕೆ ಸರ್ವೇ ಛಾತ್ರಾಹ, ಎಲ್ಲಾ ವಿದ್ಯಾರ್ಥಿಗಳು ಹೇಳ್ತಾರೆ, ಕಥಂ ಮಾನ್ಯೆ, ಅದು ಹೇಗೆ ಗೌರವಾನ್ವಿತ ಶಿಕ್ಷಕಿಯವರೇ. ಅಧ್ಯಾಪಿಕಾ ಶಿಕ್ಷಕಿಯವರು ಹೇಳ್ತಾರೆ, ಭ್ರಾತ್ರಾ ಸಹ ಇಮಾಹ ಸಪ್ತಭಗಿನ್ಯ, ತಮ್ಮ ಸಹೋದರನೊಂದಿಗೆ ಈ 7 ಸಹೋದರಿಯರು ಸ್ವೀಯೇ ಪ್ರಾಚೀನ ಇತಿಹಾಸೆ
ಪ್ರಾಯ ಸ್ವಾಧೀನಾ ಏವ ದೃಷ್ಟಾ. ತಮ್ಮ ಪ್ರಾಚೀನ ಇತಿಹಾಸದಲ್ಲಿ ಸಾಮಾನ್ಯವಾಗಿ ಸ್ವತಂತ್ರವಾಗಿದ್ದಂತೆ ಕಂಡು ಬರುತ್ತದೆ. ನಕೇನಾಪಿ ಶಾಸಕೇನ ಇಮಾಹ ಸ್ವಾಯತ್ತೀಕೃತ. ಯಾವುದೇ ಆಡಳಿತಗಾರನು ಇವರನ್ನ ತನ್ನ ವಶಪಡಿಸಿಕೊಂಡಿಲ್ಲ. ನಿಮಗೆ ತಿಳಿದಿರುವ ಹಾಗೆ ಅಸ್ಸಾಂನಲ್ಲಿ ಅಹೋಮ್ ಅನ್ನುವಂತಹ ಒಂದು ರಾಜ್ಯ ವಂಶ, ಅದು 1000 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಸ್ವತಂತ್ರವಾಗಿ ಆಳ್ತಿತ್ತು ಅಂತ ನಾವು ನೋಡ್ತೇವೆ ಅಲ್ವೇ. ಹಾಗೆ ಈ ಇಡೀ ಈಶಾನ್ಯ ಪ್ರದೇಶದ ಆಡಳಿತಗಾರರು ಯಾರಿಂದಲೂ ಆಕ್ರಮಿಸಿಕೊಂಡಿರಲಿಲ್ಲ ಅಂತ ಹೇಳ್ತಾರೆ. ವಿವಿಧ ಸಾಂಸ್ಕೃತಿಕ ವಿಶಿಷ್ಟಾಯಾಂ ಭಾರತ ಭೂಮೌ, ವೈವಿಧ್ಯಮಯ ಸಂಸ್ಕೃತಿಯೊಂದಿಗೆ ವಿಶಿಷ್ಟವಾದ ಭಾರತ ಭೂಮಿಯಲ್ಲಿ ಏತಾಸಾಂ ಭ್ರಾತೃಭಗಿನೀನಾಂ ಸಂಸ್ಕೃತಿ, ಈ ಸಹೋದರ ಸಹೋದರಿಯರ ಸಂಸ್ಕೃತಿಯು ಮಹತ್ವಾಧಾಯಿನಿ ವರ್ತತೆ, ಅತ್ಯಂತ ಮಹತ್ವದ್ದಾಗಿದೆ. ಮುಂದಕ್ಕೆ ಸ್ವರ ಹೇಳ್ತಾಳೆ, ಅನ್ಯತ್ ಕಿಮಪಿ ವೈಶಿಷ್ಟ್ಯಂ ಅಸ್ತಿ ಏತಾಸಾಂ, ಇವುಗಳ ಬೇರೆ ಯಾವುದಾದ್ರೂ ವೈಶಿಷ್ಟ್ಯವಿದೆಯೇ? ಅಧ್ಯಾಪಿಕ ಶಿಕ್ಷಕಿಯವರು ಹೇಳ್ತಾರೆ, ನೂನಮಸ್ತಿಯೇವ, ಖಂಡಿತವಾಗಿಯೂ ಇದೆಯಮ್ಮ. ಪರ್ವತ ವೃಕ್ಷ ಪುಷ್ಪ ಪ್ರಭೃತಿಭಿ ಪ್ರಾಕೃತಿಕ ಸಂಪದ್ಭಿ ಸುಸಮೃದ್ಧಾನಿ ಸಂತಿ ಇಮಾನಿ ರಾಜ್ಯಾನಿ. ಈ ರಾಜ್ಯಗಳು ಪರ್ವತಗಳು, ಮರಗಳು, ಹೂವುಗಳು ಮುಂತಾದ ನೈಸರ್ಗಿಕ ಸಂಪನ್ಮೂಲಗಳಿಂದ ಬಹಳ ಸಮೃದ್ಧವಾಗಿವೆ. ಭಾರತ ವೃಕ್ಷೆ ಪುಷ್ಪಸ್ತಬಕ ಸದೃಶಾನಿ ವಿರಾಜಂತೆ ಏತಾನಿ. ಭಾರತವೆಂಬ ವೃಕ್ಷದಲ್ಲಿ, ಮರದಲ್ಲಿ ಇವು ಹೂಗುಚ್ಛದಂತೆ ಶೋಭಿಸುತ್ತವೆ. ತಾವತ್ ಏತೇಷಾಂ ವಿಷಯೇ ಕಿಂಚಿತ್ ವೈಶಿಷ್ಟ್ಯಮಪಿ ಕಥನೀಯಂ. ಇವುಗಳ ಬಗ್ಗೆ ಇನ್ನೂ ಕೆಲವು ವೈಶಿಷ್ಟ್ಯಗಳನ್ನ ಹೇಳಬೇಕಾಗಿದೆ. ಶಿಕ್ಷಕಿಯವರು ಮುಂದಕ್ಕೆ ಹೇಳ್ತಿದ್ದಾರೆ, ಸಾವಹಿತ ಮನಸ ಶೃಣುತ, ಸಾವಧಾನವಾಗಿ ಕೇಳಿರಿ. ಜನಜಾತಿ ಬಹುಲ ಪ್ರದೇಶ ಅಯಂ. ಜನಜಾತಿ ಬಹುಲ ಪ್ರದೇಶೋಯಂ ಅಂತಂದ್ರೆ ಇದು ಬುಡಕಟ್ಟು ಜನಾಂಗದವರು ಹೆಚ್ಚಾಗಿರುವ ಪ್ರದೇಶವಾಗಿದೆ. ಗಾರೋ, ಖಾಸಿ, ನಾಗಾ, ಮಿಜೋ, ಲೇಪ್ಚ ಪ್ರಭೃತಯ. ಗಾರೋ, ಖಾಸಿ, ನಾಗಾ, ಮೀಜೋ, ಲೇಪ್ಚ ಮುಂತಾದ ಅನೇಕ ಬಹವಃ ಜನಜಾತೀಯ ಅತ್ರ ನಿವಸಂತಿ. ಅನೇಕ ಬುಡಕಟ್ಟು ಜನಾಂಗದವರು ಇಲ್ಲಿ ವಾಸಿಸುತ್ತಾರೆ. ಶರೀರೇಣ ಊರ್ಜಸ್ವಿನಃ ಅಂದ್ರೆ ದೈಹಿಕವಾಗಿ ಶಕ್ತಿಯುತರಾಗಿರುವ ಈ ಪ್ರದೇಶದ ಜನರು. ಏತತ್ ಪ್ರಾದೇಶಿಕಾಃ ಬಹುಭಾಷಾಭಿಃ ಸಮನ್ವಿತಾಃ, ಹಲವು ಭಾಷೆಗಳನ್ನು ಮಾತನಾಡುವವರಾಗಿದ್ದು ಬಲ್ಲವರಾಗಿದ್ದು, ಪರ್ವ ಪರಂಪರಾಭಿಃ ಪರಿಪೂರಿತಾಃ. ಪರ್ವ ಅಂದ್ರೆ ಹಬ್ಬ ದಿನಗಳ ಪರಂಪರೆಗಳಿಂದ ಪರಿಪೂರ್ಣರಾಗಿದ್ದು, ಸ್ವಲೀಲಾ ಕಲಾಸು ಚ ನಿಷ್ಣಾತಾಃ ಸಂತಿ, ಮತ್ತು ತಮ್ಮದೇ ಆದ ಕಲೆ ಹಾಗೂ ವಿನೋದಗಳಲ್ಲಿ ಪ್ರವೀಣರಾಗಿದ್ದಾರೆ. ಮಾಲತಿ ಹೇಳ್ತಾಳೆ, ಮಹೋದಯೇ, ಗೌರವಾನ್ವಿತ ಶಿಕ್ಷಕಿಯವರೇ, ತತ್ರತು ವಂಶವೃಕ್ಷಾಣಾಂ ವನಾನಿ ಅಪಿ ಪ್ರಾಪ್ಯಂತೆ. ಅಲ್ಲಿ ಬಿದಿರು ಮರಗಳ ಕಾಡುಗಳೂ ಕೂಡ ಕಂಡು ಬರುತ್ತವೆಯೇ? ಅಧ್ಯಾಪಿಕ ಶಿಕ್ಷಕಿಯವರು ಹೇಳ್ತಾರೆ, ಆಂ ಹೌದು. ಪ್ರದೇಶೇ ಅಸ್ಮಿನ್ ಹಸ್ತಶಿಲ್ಪಾನಾಂ ಬಾಹುಲ್ಯಂ ವರ್ತತೆ. ಈ ಪ್ರದೇಶದಲ್ಲಿ ಕರಕುಶಲ ವಸ್ತುಗಳ ಹೇರಳತೆ ಅಂದ್ರೆ ಬಾಹುಲ್ಯವಿದೆ, ಪ್ರಾಚುರ್ಯವಿದೆ ಅಂತ ಹೇಳಿ. ಆವಸ್ತ್ರಾಭೂಷಣೇಭ್ಯ ಗೃಹ ನಿರ್ಮಾಣ ಪರ್ಯಂತಂ ಪ್ರಾಯ ವಂಶವೃಕ್ಷ ನಿರ್ಮಿತಾನಾಂ ವಸ್ತೂನಾಂ ಉಪಯೋಗ ಕ್ರಿಯತೆ. ಆವಸ್ತ್ರಾಭೂಷಣೇಭ್ಯ ಗೃಹ ನಿರ್ಮಾಣ ಪರ್ಯಂತಂ ಅಂದ್ರೆ ಬಟ್ಟೆ ಮತ್ತು ಆಭರಣಗಳಿಂದ ಹಿಡಿದು ಮನೆ ನಿರ್ಮಾಣದವರೆಗೆ ಪ್ರಾಯ ಸಾಮಾನ್ಯವಾಗಿ ವಂಶವೃಕ್ಷ ನಿರ್ಮಿತಾನಾಂ ವಸ್ತೂನಾಂ ಉಪಯೋಗ ಕ್ರಿಯತೆ. ಸಾಮಾನ್ಯವಾಗಿ ಬಿದಿರು ಮರಗಳಿಂದ ಮಾಡಿದ ವಸ್ತುಗಳನ್ನೇ ಬಳಸಲಾಗುತ್ತದೆ. ಯತೋ ಹಿ ಅತ್ರ ವಂಶವೃಕ್ಷಾಣಾಂ ಪ್ರಾಚುರ್ಯಂ ವಿದ್ಯತೆ. ಏಕೆಂದ್ರೆ ಇಲ್ಲಿ ಬಿದಿರು ಮರಗಳು
ಪ್ರಚುರ ಪ್ರಮಾಣದಲ್ಲಿ ಇವೆ, ಅಂದ್ರೆ ಬಹಳವಾಗಿವೆ. ಸಾಂಪ್ರತಂ ವಂಶ ಉದ್ಯೋಗ ಅಯಂ ಅಂತಾರಾಷ್ಟ್ರೀಯ ಖ್ಯಾತಿಂ ಅವಾಪ್ತಃ ಅಸ್ತಿ. ಪ್ರಸ್ತುತ ಈ ಬಿದಿರು ಉದ್ಯಮವು ಅಂತಾರಾಷ್ಟ್ರೀಯ ಖ್ಯಾತಿಯನ್ನ ಪಡೆದಿದೆ. ಮುಂದಕ್ಕೆ ಅಭಿನವ ಹೇಳ್ತಾನೆ, ಭ್ರಾತೃಭಗಿನಿ ಪ್ರದೇಶ ಅಯಂ ಬಹು ಆಕರ್ಷಕ ಇತಿ ಪ್ರತೀಯತೆ. ಈ ಸಹೋದರಿ ಪ್ರದೇಶವು ಬಹಳ ಆಕರ್ಷಕವಾಗಿ ಇರುವಂತೆ ಕಂಡುಬರುತ್ತದೆ. ಮೃದುಲ ಹೇಳ್ತಾನೆ, ಇದು ಮೃದುಲ ಅಂದ್ರೆ ಒಂದು ಹುಡುಗನ ಹೆಸರಿದು. ಮಾನ್ಯೆ ಮಹೋದಯೆ ಕಿಂ ಭ್ರಮಣಾಯ ಭ್ರಾತೃಭಗಿನಿ ಪ್ರದೇಶ ಅಯಂ ಸಮೀಚೀನ. ಪ್ರಯಾಣ ಮಾಡಲು ಸುತ್ತಾಡಲು ಈ ಸಹೋದರಿ ಪ್ರದೇಶವು ಸೂಕ್ತವಾಗಿದೆಯೇ? ಸರ್ವೇ ಛಾತ್ರಾಹ ಎಲ್ಲಾ ವಿದ್ಯಾರ್ಥಿಗಳು ಉಚ್ಚೈಹಿ ಜೋರಾಗಿ ಮಹೋದಯೇ ಆಗಾಮಿನಿ ಅವಕಾಶೆ ವಯಂ ತತ್ರ ಏವ ಗಂತುಂ ಇಚ್ಛಾಮಃ. ಮುಂಬರುವ ರಜೆ ದಿನಗಳಲ್ಲಿ ನಾವೆಲ್ಲರೂ ಅಲ್ಲಿಗೆ ಹೋಗಲು ಬಯಸುತ್ತೇವೆ. ಸ್ವರ ಹೇಳ್ತಾಳೆ, ಆಚಾರ್ಯೇ ಅವರೇ ಭವತಿ ಅಪಿ ಅಸ್ಮಾಭಿ ಸಾರ್ಧಂ ಚಲತು ಕಿಲ. ನೀವು ಕೂಡ ನಮ್ಮ ಜೊತೆಯಲ್ಲಿ ಬನ್ನಿ ದಯವಿಟ್ಟು ಅಂತ ಹೇಳಿ ಅಧ್ಯಾಪಿಕ ಶಿಕ್ಷಕಿಯವರು ಹೇಳ್ತಾರೆ. ರೋಚತೆ ಮೇ ಅಯಂ ವಿಚಾರ. ಈ ವಿಚಾರವು ನನಗೆ ಇಷ್ಟವಾಗಿದೆ. ಏತಾನಿ ರಾಜ್ಯಾನಿತು ಭ್ರಮಣಾರ್ಥಂ ಸ್ವರ್ಗ ಸದೃಶಾನಿ ಸಂತಿ. ಈ ರಾಜ್ಯಗಳು ಪ್ರವಾಸ ಮಾಡಲು ಸ್ವರ್ಗಕ್ಕೆ ಸಮಾನವಾಗಿವೆ. ಅತಃ ಅವಶ್ಯಂ ಚಲಾಮಹ. ಆದ್ದರಿಂದ ನಾವು ಖಂಡಿತವಾಗಿ ಹೋಗೋಣ ಅಂತ ಹೇಳಿ. ಈಗ ವಯಂ ಶಬ್ದಾರ್ಥಾನ್ ಜಾನೀಮಃ. ಸ್ವದೇಶಸ್ಯ ಅಂದ್ರೆ ಸ್ವದೇಶದ, ವೈಚಿತ್ರ್ಯಂ ಅಂದ್ರೆ ವಿಶಿಷ್ಟ ಸ್ವರೂಪ, ಪ್ರವಹಂತಿ ಅಂದ್ರೆ ಹರಿಯುತ್ತವೆ, ಭೂ ವೈವಿಧ್ಯಂ ಅಂತಂದ್ರೆ ಭೂ ಪ್ರದೇಶದ ವೈವಿಧ್ಯ, ಪೀಠಸ್ಥಲಾನಿ ಅಂದ್ರೆ ಮೈದಾನ ಪ್ರದೇಶ, ಜಾನೀಥ ಅಂದ್ರೆ ತಿಳಿಯಿರಿ, ಐಶಾನ್ಯಂ ಅಂದ್ರೆ ಪೂರ್ವ ಉತ್ತರ ದಿಕ್ಕು ಅಂದ್ರೆ ಈಶಾನ್ಯ, ಜ್ಞಾತುಂ ಅಂದ್ರೆ ತಿಳಿಯಲು, ಭಾಗೇಭ್ಯ ಅಂದ್ರೆ ಭಾಗಗಳಿಂದ, ಸಮವಾಯ ಅಂತಂದ್ರೆ ಸಮೂಹ, ಕೇಂದ್ರ ಶಾಸಿತ ಪ್ರದೇಶ ಅಂದ್ರೆ ಕೇಂದ್ರ ಶಾಸಿತ ಪ್ರದೇಶಗಳು, ಅತಿರಿಚ್ಯ ಅಂದ್ರೆ ಇದಲ್ಲದೆ, ಪ್ರಥಿತ ಅಂದ್ರೆ ಪ್ರಸಿದ್ಧ, ಪ್ರತೀಕಾತ್ಮಕ ಅಂದ್ರೆ ಸಾಂಕೇತಿಕ, ಸಾಮ್ಯಾತ್ ಅಂತಂದ್ರೆ ಸಮಾನತೆಯ ಕಾರಣ, ಉಕ್ತೋಪಾಧಿನ ಅಂದ್ರೆ ಕೊಟ್ಟ ಹೆಸರಿನ, ಕ್ಷೇತ್ರ ಪರಿಮಾಣೈಹಿ ಅಂದ್ರೆ ಕ್ಷೇತ್ರದ ವಿಸ್ತೀರ್ಣದಿಂದ, ಗುಣಗೌರವ ದೃಷ್ಟ್ಯ ಅಂದ್ರೆ ಗುಣಗಳ ಗೌರವದ ದೃಷ್ಟಿಯಿಂದ, ಬೃಹತ್ತರಾಣಿ ಅಂದ್ರೆ ಬಹಳ ದೊಡ್ಡವುಗಳು, ಬೃಹತ್ತಾದವುಗಳು, ಸ್ವಾಧೀನ ಅಂತಂದ್ರೆ ಸ್ವತಂತ್ರರು, ಸ್ವಾಯತ್ತೀಕೃತ ಅಂದ್ರೆ ವಶರಾದವರು. ಮುಂದಕ್ಕೆ ಪ್ರಾಕೃತಿಕ ಸಂಪದ್ಭಿ ಅಂತಂದ್ರೆ ಪ್ರಕೃತಿಯ ಸಂಪನ್ಮೂಲಗಳಿಂದ, ಪುಷ್ಪಸ್ತಬಕ ಸದೃಶಾನಿ ಅಂತಂದ್ರೆ ಹೂಗುಚ್ಛಗಳಿಗೆ ಸಮ, ಸಾವಹಿತ ಮನಸ ಅಂದ್ರೆ ಸಾವಧಾನದ ಮನಸ್ಸಿನಿಂದ, ಊರ್ಜಸ್ವಿನಃ ಅಂದ್ರೆ ಶಕ್ತಿಶಾಲಿಗಳು, ಪರ್ವ ಪರಂಪರಾಭಿಹಿ ಅಂತಂದ್ರೆ ಉತ್ಸವಗಳ ಪರಂಪರೆಗಳಿಂದ, ಪರಿಪೂರಿತಾ ಅಂತಂದ್ರೆ ಪರಿಪೂರ್ಣರು, ಸ್ವಲೀಲಾ ಕಲಾಭಿಹಿ ಅಂತಂದ್ರೆ ತಮ್ಮದೇ ಆದ ವಿಹಾರ ವಿನೋದಗಳಿಂದ, ನಿಷ್ಣಾತಾಹ ಅಂತಂದ್ರೆ ನಿಪುಣರು, ವಂಶವೃಕ್ಷಾಣಾಂ ಅಂತಂದ್ರೆ ಬೆಟ್ಟದ ಮರಗಳ, ಬಹ್ವಾಕರ್ಷಕ ಅಂತಂದ್ರೆ ಬಹು ಆಕರ್ಷಕ, ಬಹಳ ಆಕರ್ಷಕ ಅಂತ ಹೇಳಿ ಕಡೆಯಲ್ಲಿ ಒಂದು ಶ್ಲೋಕವನ್ನ ಇಲ್ಲಿ ಕೊಟ್ಟಿದ್ದಾರೆ. ಅತ್ರ ಇದಂ ಅವಧೇಯಂ ದಿಶಃ 10 ದಿಕ್ಕುಗಳು ಅಂತಂದ್ರೆ ಪೂರ್ವಾಗ್ನೇಯಿ ದಕ್ಷಿಣಾಚ ನೈಋತಿ ಪಶ್ಚಿಮ ತಥಾ ವಾಯವೀ ಚೋತ್ತರೈಶಾನಿ ಊರ್ಧ್ವಾ ಚಾಧೋ ದಿಶೋ ದಶ. ಇದರ ಪದವಿಭಾಗ ಹೀಗೆ: ಪೂರ್ವ, ಆಗ್ನೇಯಿ, ದಕ್ಷಿಣಾಚ ನೈಋತಿ ಪಶ್ಚಿಮ ತಥಾ ವಾಯವೀ ಚ ಉತ್ತರ ಈಶಾನಿ ಊರ್ಧ್ವಾ ಚ ಅಧ ದಿಶಃ ದಶ. ಪೂರ್ವ ಅಂದ್ರೆ ಪೂರ್ವ ದಿಕ್ಕು, ದಕ್ಷಿಣ ಅಂದ್ರೆ ದಕ್ಷಿಣ ದಿಕ್ಕು, ಪಶ್ಚಿಮ ಅಂದ್ರೆ ಪಶ್ಚಿಮ ದಿಕ್ಕು, ಉತ್ತರ ಅಂದ್ರೆ ಉತ್ತರ ದಿಕ್ಕು, ಊರ್ಧ್ವ ಅಂದ್ರೆ ಮೇಲೆ, ಆಗ್ನೇಯಿ ಅಂತಂದ್ರೆ ಆಗ್ನೇಯ ದಿಕ್ಕು ಸೌತ್ ಈಸ್ಟ್, ನೈಋತಿ ಅಂತಂದ್ರೆ ನೈಋತ್ಯ ದಿಕ್ಕು ಸೌತ್ ವೆಸ್ಟ್,
ವಾಯವಿ ಅಂದ್ರೆ ವಾಯವ್ಯ ದಿಕ್ಕು, ನಾರ್ತ್ ವೆಸ್ಟ್. ಈಶಾನಿ ಅಂತಂದ್ರೆ ಈಶಾನ್ಯ, ನಾರ್ತ್ ಈಸ್ಟ್. ಅಧಃ ಅಂದ್ರೆ ಕೆಳಗೆ. ಈ 10 ದಿಕ್ಕುಗಳು ಈ ಶ್ಲೋಕದಲ್ಲಿ ಹೇಳಲ್ಪಟ್ಟಿವೆ. ಇಲ್ಲಿಗೆ ಈ ವಿಡಿಯೋವನ್ನ ಮುಗಿಸುವ ಸಮಯ ಬಂತು. ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಇದೇ ಪಾಠದ ಪಶ್ಯತ ಕೋಣಂ ಐಶಾನ್ಯಂ ಭಾರತಸ್ಯ ಮನೋಹರಂ ಈ ಪಾಠದ ಅಭ್ಯಾಸ ಭಾಗವನ್ನ, ಎಕ್ಸರ್ಸೈಸಸ್ ಭಾಗವನ್ನ ನೋಡೋಣ. ಯೂಟ್ಯೂಬ್ ಅಮರ ಭಾರತ. ಶುಭಂ ಭೂಯಾತ್, ಮಂಗಲಮಸ್ತು, ವಂದೇ ಮಾತರಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.